ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ.ಎಡ್ನ ಒಂದು ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳು ಏನಿದೆಲ್ಲ ಸೊ ಅಂದ್ರೆ ಇವಾಗ ಅಪ್ಲಿಕೇಶನ್ ಎಲ್ಲ ಹಾಕಿ ಒಂದು ಸೆಕೆಂಡ್ ರೌಂಡಲ್ಲಿ ಕೂಡ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಗಳಾಗಿರುವಂಥದ್ದು ಇದೀಗ ಆ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಈ ಒಂದು ಸೆಕೆಂಡ್ ರೌಂಡ್ನಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ನೆಕ್ಸ್ಟ್ ರೌಂಡ್ಗೆ ಕಾಯ್ತಿದ್ದಲ್ಲ ಆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಂತರದಲ್ಲಿ ಒಂದು ಸೆಕೆಂಡ್ ರೌಂಡಲ್ಲಿ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ನಮ್ಮದು ಕಟ್ ಆಫ್ ಫಸ್ಟ್ ಪರ್ಸೆಂಟೇಜ್ ಇಲ್ಲ ಅನ್ನೋ ಕಾರಣಕ್ಕೆ ಅಂತ ಮೂರನೇ ರೌಂಡ್ಗೆ ವೆಯ್ಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಬಹುತೇಕವಾಗಿ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾ ಇರುವಂಥದ್ದು. ಇನ್ಸ್ಟಾಗ್ರಾಮ್ನಲ್ಲಿ ಪ್ರಶ್ನೆ ಕೇಳಿ ಅಂತ ಹೇಳಿದ್ವಿ ವಿದ್ಯಾರ್ಥಿಗಳಿಗೆ. ಸೊ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಬಂದಂಥ ಬಹುತೇಕ ಪ್ರಶ್ನೆಗಳು ನಂತರದಲ್ಲಿ ಪದೇ ಪದೇ ಬರ್ತಿರುವಂಥ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ನಿಮಗೆ ಉತ್ತರನ ಕೊಡ್ತಾ ಇರೋದು. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈ ಡೌಟ್ಗಳು ಇದಾವೆ ಅಂತ. ಸೊ ನಂತರದಲ್ಲಿ ಪ್ರಮುಖವಾಗಿ ತಿಳಿಸ್ತಿರೋದು ಅಂದರೆ ಬಿ.ಎಡ್ನ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಅಂದರೆ ಹೆಲ್ತ್ ಇಶ್ಯೂ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಮಧ್ಯದಲ್ಲಿ ಎಲ್ಲಾದರೂ ಒಂದು ಡಿಸ್ಟರ್ಬ್ ಆಗ್ಬೋದು, ಅರ್ಥ ಮಾಡ್ಕೊಂಡು ವಿಡಿಯೋ ನೋಡ್ತೀರಾ ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾ ಬಿ.ಎಡ್ಗೆ ಅಪ್ಲಿಕೇಶನ್ ಹಾಕಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಇಲಾಖೆ ಕಡೆಯಿಂದ ದಿನಾಂಕ ಕೊಟ್ಟಿರೋ ಆ ದಿನಾಂಕದಲ್ಲಿ ವಿದ್ಯಾರ್ಥಿಗಳು ಬಹುತೇಕರು ಕೆಲವರು ಅಡ್ಮಿಷನ್ ಆಗಿಲ್ಲ. ಸೊ ಅಡ್ಮಿಷನ್ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತೆ ದಿನಾಂಕ ವಿಸ್ತರಣೆ ಆಗುತ್ತಾ ಇಲ್ವಾ, ಸೊ ಅಥವಾ ವಿಸ್ತರಣೆ ಆಗಿಲ್ಲ ಅಂತಂದ್ರೆ ನಮ್ಮ ಕಥೆ ಏನಾಗಿದೆ, ನಮಗೆ ಸೀಟ್ ಸಿಕ್ಕಿರೋದು ಹೋಗುತ್ತಾ ಅಥವಾ ಈ ಒಂದು ನಾವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾಗಿರುತ್ತಾ ಅಂತೆಲ್ಲ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿದ್ದಾವೆ. ನಂತರದಲ್ಲಿ ಈ ಒಂದು ನೆಕ್ಸ್ಟ್ ರೌಂಡ್ ಹೋಗ್ಬೋದಾ ಈ ವಿದ್ಯಾರ್ಥಿಗಳು, ನಂತರದಲ್ಲಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಏನಾದ್ರು ಪ್ರಕಟ ಆಗಿದ್ರೆ ಎರಡನೇ ರೌಂಡ್ನ ಬಳಿಕ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಅಂತೂ ಕ್ಲೋಸರ್ ಅಂತ ಬರ್ತಾ ಇರುವಂಥದ್ದು. ಅಂದ್ರೆ ಇಲಾಖೆ ಕಡೆಯಿಂದ ಏನು ಸುದ್ದಿನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಈ ಹಿಂದೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ವಿದ್ಯಾರ್ಥಿಗಳಿಗೆ, ಅದು ಏನು ಎತ್ತ. ನಂತರದಲ್ಲಿ ಒಂದು ಸೀಟು ಸಿಕ್ಕಂತ ವಿದ್ಯಾರ್ಥಿಗಳಾಗಿರ್ಬೋದು, ನಂತರದಲ್ಲಿ ಒಂದು ಸೀಟ್ ಮೆಟ್ರಿಕ್ಸ್ ಏನಾದ್ರು ಪ್ರಕಟ ಆಗಿದೆ, ಆಪ್ಷನ್ ಎಂಟ್ರಿ ಶುರು ಆಗಿದ್ರೆ ಯಾಕಂದ್ರೆ ವೆಬ್ಸೈಟ್ ಅಲ್ಲಿ ಅದು ಕ್ಲೋಸ್ ಅಂತ ಬರ್ತಿದ್ದಲ್ಲ, ಸೊ ಚಲನ್ ಡೌನ್ಲೋಡ್ ಆಗಿದ್ರೆ ಮುಗಿದೋಗಿರುತ್ತೆ ಅಂತ ವಿದ್ಯಾರ್ಥಿಗಳು ಅನ್ಕೊಂತ ಇವಾಗ ಎಕ್ಸ್ಟೆಂಡ್ ಮಾಡ್ತಾರಾ ಮಾಡಲ್ವಾ, ಅಥವಾ ಎಕ್ಸ್ಟೆಂಡ್ ಆದ್ರೆ ಪ್ರಮುಖವಾಗಿ ಎಲ್ಲ ದಿನಾಂಕಗಳು ಚೇಂಜಸ್ ಮಾಡ್ತಾರಾ, ಇಲಾಖೆ ಕಡೆಯಿಂದ ಏನಾದ್ರು ಅಪ್ಡೇಟ್ ಬಂದಿದಾವ ಅಂತೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳು ಬರ್ತಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಕ್ಲಾರಿಟಿ ವಿಡಿಯೋಸ್ ಉತ್ತರನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮರೀದೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂಥದ್ದು. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿ, ನೋಟಿಫಿಕೇಶನ್, PDF ಎಲ್ಲ ಸಿಗ್ತಾ ಇರುತ್ತೆ. ಅಲ್ಲಿ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿನ ನೀವು ಪಡ್ಕೋತಾ ಇರಬಹುದಾಗಿರುತ್ತೆ. ಬೇಗನೆ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಒಂದು ಅಧಿಕೃತ ಅಪ್ಡೇಟ್ಸ್ ಎಲ್ಲ ಕೂಡ ನಿಮಗೆ ಟೆಲಿಗ್ರಾಮಲ್ಲಿ ಸಿಗ್ತಿರುತ್ತೆ ಅಂತ ಹೇಳ್ತಾ ಕನ್ನಡ ವೇದ ಯೂಟ್ಯೂಬ್ ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ಬೇಗನೆ ವಿಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿ ತಲುಪ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗದೆ ಹೊಸಬ್ರು ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಅದರಿಂದ ನಿಮಗೆ ಉಚಿತವಾಗಿ ಎಲ್ಲ ಒಂದು ಡೌಟ್ಸ್ಗಳು ಸಂಬಂಧಪಟ್ಟಂತೆ ನೀವು ಯಾರನ್ನು ಕೇಳೋದೇನೆ ವಿದ್ಯಾರ್ಥಿಗಳು ವಿಡಿಯೋನ ನೋಡಿ ನೀವು ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಕಮೆಂಟ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಉತ್ತರನ ಕೊಡ್ಲಿಕ್ಕೆ ಆಗೋದಿಲ್ಲ, ಆ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವಕಾಶ ಕೊಟ್ಟಿರುವಂತದ್ದು. ನಿಮ್ದು ಪ್ರಶ್ನೆ ಡೌಟ್ ಇದ್ರೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ನಾವು ಹೆಚ್ಚಿಗೆ ವರ್ಕ್ ಇರೋ ಕಾರಣಕ್ಕೆ ನಾವು ರಿಪ್ಲೈ ಮಾಡೋದು ತಡ ಆಗಬಹುದು. ಆದಷ್ಟು ವಿಡಿಯೋ ಮುಖಾಂತರ ಮಾಹಿತಿನ ಕೊಟ್ಟಿರ್ತೀವಿ, ಅದನ್ನ ನೋಡಿ ನೀವು ತಿಳ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ ಈಗ ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡಿದ್ರೆ ಬಿ.ಎಡ್ ಕುರಿತು ನಾವು ಕೊಡ್ತಾ ಇರುವಂತಹ ಒಂದು ಮಾಹಿತಿಗಳು ನಿಮ್ಗೆ ಇಷ್ಟ ಆಗ್ತಿರೋ ಒಂದು ಲೈಕ್ ಮುಖಾಂತರ ಬೆಂಬಲವನ್ನ ಸೂಚಿಸಬಹುದು ಅಂತ ಹೇಳ್ತಾ ಬಿ.ಎಡ್ ನ ಸಂಬಂಧಪಟ್ಟಂತೆ ತಿಳಿಸುವಂತಂದ್ರೆ ಬಿ.ಎಡ್ಗೆ ಅಪ್ಲಿಕೇಶನ್ ಆಗ್ತಂತ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಯಿತು. ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ 23ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 27ನೇ ತಾರೀಕಿನ ಒಳಗಡೆ ವಿದ್ಯಾರ್ಥಿಗಳು ಸಿಕ್ಕ ಕಾಲೇಜಿಗೆ ಚಲನ್ ಡೌನ್ಲೋಡ್ ಮಾಡಿ ಒಂದು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು. ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 25 ಕ್ರಿಸ್ಮಸ್ ಹಾಲಿಡೇ ಕೂಡ ಬಂತು. ನಂತರದಲ್ಲಿ 26, 27ಕ್ಕೆ ಟೈಮ್ ಇದೆ ಅಂತ ವಿದ್ಯಾರ್ಥಿಗಳು ಅನ್ಕೊಂಡಿದ್ರು. ನಂತರದಲ್ಲಿ 26ಕ್ಕೆ ಚಲನ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ರು. 27ನೇ ತಾರೀಕು ಅಂದ್ರೆ 26ಕ್ಕೆ ಕೆಲ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ಮಾರನೇ ದಿನ ಇದೆಲ್ಲ ಬಿಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗದಂತ ವೆಯ್ಟ್ ಮಾಡಿದ್ರು. ಇನ್ನ ಕೆಲ ವಿದ್ಯಾರ್ಥಿಗಳು ಒಂದಿಂದಲೇ ಒಂದು ಚಲನ್ ಡೌನ್ಲೋಡ್ ಮಾಡಿ ಒಂದು ಫೀಸ್ ಅನ್ನ ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡು ಕಾಲೇಜ್ಗೆ ಅವತ್ತೇ ಹೋಗೋಣ ಅಂತ 27ರ ತನಕ ವೆಯ್ಟ್ ಮಾಡಿದ್ರು. ಈಗ ವಿದ್ಯಾರ್ಥಿಗಳ ಸಮಸ್ಯೆ ಆಗಿರೋದು ಅಂದ್ರೆ ಮಾಜಿ ಪ್ರಧಾನಮಂತ್ರಿ ಆದಂತಹ ಮನಮೋಹನ್ ಸಿಂಗ್ ರವರ ನಿಧನಕ್ಕೆ ಕಾರಣಕ್ಕಾಗಿ ಒಂದು ರಾಜ್ಯಾದ್ಯಂತ ಮತ್ತೆ ದೇಶಾದ್ಯಂತ ಕೂಡ ಒಂದು ಸರ್ಕಾರಿ ರಜೆ ಘೋಷಣೆ ಆಯಿತು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಸರ್ಕಾರಿ ರಜೆ ಘೋಷಣೆ ಆಗಿರೋದ್ರಿಂದ ಈ ಒಂದು ಬ್ಯಾಂಕ್ಗಳು ಕೂಡ ಹಾಲಿಡೇ ಇದು ಕರ್ನಾಟಕ ರಾಜ್ಯದಲ್ಲಿ. ನಂತರ ಒಂದು ವೆರಿಫಿಕೇಶನ್ ಅಥವಾ ನೋಡಲ್ ಸೆಂಟರ್ ಅಥವಾ ಡೇಟ್ಗಳು ಕೂಡ ಒಂದು ಹಾಲಿಡೇ ಆಗಿತ್ತು. ಕಾಲೇಜುಗಳು ಕೂಡ ಹಾಲಿಡೇ ಆಗಿದ್ವು. ಅಡ್ಮಿಷನ್ ಆಗಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿರುವಂತದ್ದು. ಈಗ ಸಮಸ್ಯೆ ಆಗಿರೋ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗ್ತಿದೆ ಅಂದ್ರೆ ನಾವು ನೆಕ್ಸ್ಟ್ ರೌಂಡ್ ಹೋಗಬಹುದಾಗಿದೆ ಅಥವಾ ನಮಗೆ ಸೀಟ್ ಸಿಕ್ಕಿರೋದು ಕ್ಯಾನ್ಸಲ್ ಆಗುತ್ತಾಗಿದ್ರೆ ಅಥವಾ ನಮ್ಗೆ ಏನಾಗಿದೆ, ನಮಗೆ ಆ ಸೊಲ್ಯೂಷನ್ ಏನು, ವಿಸ್ತರಣೆ ಮಾಡ್ತಾರೆ ಅಡ್ಮಿಷನ್ ಆಗಲಿಕ್ಕೆ ಅಂತೆಲ್ಲ ಪ್ರಶ್ನೆಗಳು ಇರುವಂಥದ್ದು. ಕೆಲ ವಿದ್ಯಾರ್ಥಿಗಳು ಹಣನ ಕೂಡ ಕಟ್ಟಿದೀವಿ ನಾವು ಹೇಗಾಗಿದ್ರೆ ನಮಗೆ ಸೀಟ್ ಇಲ್ಲ ಅಂತಂದ್ರೆ ನಮಗೆ ಹಣ ಕೂಡ ವಾಪಸ್ ಬರೋದಿಲ್ವಾ, ಏನ್ ಮಾಡಬೇಕು ಅಂತೆಲ್ಲ ಪ್ರಶ್ನೆಗಳು ಬರ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿನ ಕೊಟ್ಟರೆ ಆಕ್ಷನ್ ಮಾಡ್ತಾರಾ ಮಾಡಲ್ವಾ ಅಂತೆಲ್ಲ ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಬರ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಿದ್ದಾರೆ. ಮತ್ತೆ ಸೀಟ್ ಮೆಟ್ರಿಕ್ಸ್ ಬಂತ ಅಂದ್ರೆ ಕೂಡ ಒಂದು ಥರ್ಡ್ ರೌಂಡ್ಗೆ ವೇಟ್ ಮಾಡ್ತಿರುವಂತ ಅಂದ್ರೆ ಕಳೆದ ರೌಂಡ್ಗಳಲ್ಲಿ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು. ಹಾಗೆ ನಂತರದಲ್ಲಿ ಕಟ್ ಆಫ್ ಪರ್ಸೆಂಟೇಜ್ಗಿಂತ ಕಡಿಮೆ ಇದ್ದು ವಿದ್ಯಾರ್ಥಿಗಳು 2 ರೌಂಡ್ಗಳಲ್ಲಿ ಹೆಸರು ಬಂದಿಲ್ಲ ನಮ್ದು ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು. ಅವರು ಕೂಡ ಒಂದು ಆಪ್ಷನ್ ಎಂಟ್ರಿ ಮಾಡೋಣ ಈ ಒಂದು ರೌಂಡ್ಗೆ ಥರ್ಡ್ ರೌಂಡ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಬೆಳಗಿನ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತಿಳಿಸುವಂತಾರೆ. ವಿದ್ಯಾರ್ಥಿಗಳು ಇಂದು ಒಂದು 4th ಸ್ಯಾಟರ್ಡೇ ಆಗಿರೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ 4ನೇ ಶನಿವಾರ ಆಗಿರೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ CSCI ಹಂತದಲ್ಲಿ ಕೂಡ ಒಂದು ಕಚೇರಿಗಳೆಲ್ಲವೂ ಕೂಡ ಹಾಲಿಡೇ ಇರುತ್ತೆ. ನೋಡಲ್ ಸೆಂಟರ್ಗಳು ಕೂಡ ಹಾಲಿಡೇ ಇರುವಂತದ್ದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೂಡ ರಜೆ ಇದೆ ಮತ್ತೆ ಬ್ಯಾಂಕ್ಗಳು ಕೂಡ ಹಾಲಿಡೇ ಇರುವಂಥದ್ದು. ನಂತರದಲ್ಲಿ ಪ್ರಮುಖವಾಗಿ ಒಂದು CSC ಹಂತದಲ್ಲಿ ಇರತಕ್ಕಂಥ ಒಂದು ವಿಭಾಗ ಇಲಾಖೆಗಳಿದಾವಲ್ಲ
ಎಲ್ಲ ಕಡೆ ಹಾಲಿಡೇ ಇರೋದ್ರಿಂದ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಅಧಿಕೃತವಾಗಿ ಒಂದು ಅಪ್ಡೇಟ್ ಅನ್ನು ಇವತ್ತು ಕೊಡಕ್ಕಾಗಿಲ್ಲ ಅವರು. ಅಧಿಕೃತವಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿ ಎಕ್ಸ್ಟೆಂಡ್ ಮಾಡ್ತಿದ್ದಾರಾ ಇಲ್ವಾ, ಅಥವಾ ಆಪ್ಷನ್ ಎಂಟ್ರಿ ಶುರು ಆಗಿದೆಯಾ ಇಲ್ವಾ, ಸೀಟ್ ಮೆಟ್ರಿಕ್ಸ್ ಅನ್ನ ಕೂಡ ಇವತ್ತು ಪ್ರಕಟ ಆಗಿಲ್ಲ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತೀರಿ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಯ್ತಾ ಏನು ಅಂತ. ಸೀಟ್ ಮೆಟ್ರಿಕ್ಸ್ ಕೂಡ ಬಂದಿಲ್ಲ ವಿದ್ಯಾರ್ಥಿಗಳೇ. ಅಧಿಕೃತವಾಗಿ ಒಂದು ವೆಬ್ಸೈಟ್ ನಲ್ಲಿ ಸೀಟ್ ಮೆಟ್ರಿಕ್ಸ್ ಇನ್ನ ಪ್ರಕಟ ಆಗಿಲ್ಲ. ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದ್ರೆ ಸೀಟ್ ಮೆಟ್ರಿಕ್ಸ್ ಬಂತಂತದೆಲ್ಲ ಕೇಳ್ತಿಲ್ಲ, ಸೀಟ್ ಮೆಟ್ರಿಕ್ಸ್ ಇನ್ನ ಬಂದಿಲ್ಲ. ಒಂದು ನಂತರದಲ್ಲಿ ಆಪ್ಷನ್ ಎಂಟ್ರಿ ಶುರು ಆಯ್ತಾ, ಆಪ್ಷನ್ ಎಂಟ್ರಿ ಶುರು ಆಗಿದೆ, ನಮ್ಗೆ ಆಪ್ಷನ್ ಎಂಟ್ರಿ ಬರ್ತಿಲ್ಲ, ಕ್ಲೋಸರ್ ಅಂತ ಬರ್ತಿದೆ, ಅಥವಾ ಚಲನ್ ನಾಟ್ ಜನರೇಟ್ ಅಂತ ಬರ್ತಿದೆ, ಏನೇನೋ ಕೇಳ್ತಾ ಇದ್ರಿ ವಿದ್ಯಾರ್ಥಿಗಳು. ಆಪ್ಷನ್ ಎಂಟ್ರಿ ಇನ್ನ ವಿದ್ಯಾರ್ಥಿಗಳಿಗೆ ಶುರುವಾಗಿಲ್ಲ. ಆಗ ನೀವು ಕೇಳಬಹುದು 28ಕ್ಕೆ ಆಪ್ಷನ್ ಎಂಟ್ರಿ ಇರುತ್ತೆ, ಮತ್ತೆ 28ರಿಂದ 31ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಇರುತ್ತೆ, 28ರಿಂದ ಸೀಟ್ ಮೆಟ್ರಿಕ್ಸ್ ಬರುತ್ತೆ 28ಕ್ಕೆ ಅಂತೆಲ್ಲ ಕೊಟ್ಟಿದ್ರಲ್ಲ ಅಂತ ಹೇಳಿದ್ರೆ ಇಲಾಖೆ ಕಡೆಯಿಂದ ಆ ಮಾಹಿತಿಯನ್ನು ಕೊಟ್ಟಿದ್ರು. ಆದ್ರೆ ಈಗ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಇಲಾಖೆ ವೆಬ್ಸೈಟ್ ನಲ್ಲಿ ಯಾವುದೇ ರೀತಿಯಾದಂತಹ ಸೀಟ್ ಮೆಟ್ರಿಕ್ಸ್ ಇನ್ನ ಪ್ರಕಟ ಆಗಿಲ್ಲ. ನಂತರದಲ್ಲಿ ಒಂದು ಆಪ್ಷನ್ ಎಂಟ್ರಿ ಕೂಡ ವಿದ್ಯಾರ್ಥಿಗಳಿಗೆ ಓಪನ್ ಆಗಿಲ್ಲ. ಹಾಗಾದ್ರೆ ಈ ಒಂದು ವಿದ್ಯಾರ್ಥಿಗಳು ಬರ್ತಾ ಇರೋ ಪ್ರಶ್ನೆ ಏನಂದ್ರೆ, ನೀನೊಂದು ಅಡ್ಮಿಷನ್ ಡೇಟ್ ಆಗಿ ಎಕ್ಸ್ಟೆಂಡ್ ಆಗುತ್ತಾ, ಯಾಕಂದ್ರೆ ಆಪ್ಷನ್ ಎಂಟ್ರಿ ಓಪನ್ ಆಗಿಲ್ಲ, ನಂತರದಲ್ಲಿ ಒಂದು ಸೀಟ್ ಮೆಟ್ರಿಕ್ಸ್ ಕೂಡ ಬಂದಿಲ್ಲ, ಓಪನ್ ಆಗ್ಬೋದು ಅಂದ್ರೆ ನಮಗೆ ವಿಸ್ತರಣೆ ಆಗುತ್ತೆ ದಿನಾಂಕ ಅಂತ ಕೇಳಿದ್ರೆ ಸಾಧ್ಯತೆ ಅಂತಿದೆ ವಿದ್ಯಾರ್ಥಿಗಳೇ. ನಿಮ್ಮ ಒಂದು ಅದ್ರ ಇವಾಗ ವಿದ್ಯಾರ್ಥಿಗಳ ಏನು ಪ್ರಶ್ನೆ ಕೇಳ್ತಿರಲ್ಲ ಅಂದ್ರೆ ಇವಾಗ ನಮಗೆ ವಿಸ್ತರಣೆ ಆದರೆ ಈ ಒಂದು ಡೇಟ್ಗಳೆಲ್ಲ ಪೋಸ್ಟ್ಪೋನ್ ಆಗುತ್ತೆ ಅಂತ ಕೂಡ ಹಿಂದಿನ ವಿಡಿಯೋದಲ್ಲಿ ನಾವು ಮಾಹಿತಿನ ಕೊಟ್ಟಿದ್ವಿ, ಅದನ್ನ ವೀಕ್ಷಣೆ ಮಾಡಿದ್ರೆ ಗೊತ್ತಿಲ್ಲ. ಅಂದ್ರೆ ವಿಸ್ತರಣೆ ಏನಾದರೂ ಆದರೆ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಲಿಕ್ಕೆ ಸೀಟ್ ಮೆಟ್ರಿಕ್ಸ್ ಕೂಡ ಮುಂದಕ್ಕೆ ಹೋಗುತ್ತೆ. ಯಾಕಂದ್ರೆ ಈ ಒಂದು ಡಾಟಾ ಆಧಾರದ ಮೇಲೆ ಸೀಟ್ ಮೆಟ್ರಿಕ್ಸ್ ಬರಬೇಕಿರುತ್ತೆ ವಿದ್ಯಾರ್ಥಿಗಳು, ಮತ್ತೆ ಆಪ್ಷನ್ ಎಂಟ್ರಿ ಕೂಡ ಮುಂದಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ, ಲಿಸ್ಟ್ ಕೂಡ ಮುಂದಕ್ಕೆ ಹೋಗುತ್ತೆ. ಸದ್ಯಕ್ಕೆ ಇಲಾಖೆ ಕಡೆಯಿಂದ ಯಾವುದೇ ರೀತಿ ಅಧಿಕೃತವಾಗಿ ಹಾಲಿಡೇ ಇರೋ ಕಾರಣಕ್ಕೆ ಯಾವುದೇ ರೀತಿಯ ಒಂದು ಮಾಹಿತಿಗಳು ಬಂದಿಲ್ಲ. ನಾಳೆ ಭಾನುವಾರನೂ ಕೂಡ ಬರುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಸೋಮವಾರನೇ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಒಂದು ಅಪ್ಡೇಟ್ ಬರುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಸೋಮವಾರ ತನಕ ಕಾದು ನೋಡಬೇಕಿರುತ್ತೆ. ಹಾಗಿದ್ರೆ ಎಕ್ಸ್ಟೆಂಡ್ ಆಗ್ಬೋದಾ ಆಗಲ್ವಾ, ಸೀಟ್ ಸಿಕ್ಕಿರೋರು ಮುಂದಿನ ರೌಂಡ್ಗೆ ಹೋಗ್ಬೋದು. ಅಂದ್ರೆ ನೀವು ಸೀಟ್ ಸಿಕ್ಕಿದ್ರು ಕೂಡ ನಿಮ್ಗೆ ಆ ಸೀಟ್ ಇಷ್ಟ ಇಲ್ಲ ಅಂದ್ರೆ ಒಂದು ಬಾರಿ ಮಾತ್ರ ನಿಮಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿದ್ರೆ, ಅಥವಾ ಕಳೆದ ಬಾರಿ ನಿಮ್ಗೆ ಏನಾದ್ರು ಲಿಸ್ಟ್ ಅಲ್ಲಿ ಹೆಸರು ಬಂದಿದ್ರೆ ಈ ಬಾರಿ ಮಾತ್ರ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ, ನಮಗೆ ಕಾಲೇಜ್ ಸಿಕ್ಕಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ನೆಕ್ಸ್ಟ್ ರೌಂಡ್ ಅನ್ನು ಸೆಲೆಕ್ಟ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ರೌಂಡ್ ಎಲ್ಲರೂ ಸೆಲೆಕ್ಟ್ ಮಾಡಬಹುದು, ಬಟ್ ಪರಿಗಣಿಸೋದು ಯಾರಾದ್ರೆ ಈ ರೌಂಡ್ ಅಲ್ಲಿ ಮಾತ್ರ ಸೆಕೆಂಡ್ ರೌಂಡ್ ನಿಮಗೆ ಕಾಲೇಜ್ ಲಿಸ್ಟ್ ಅಲ್ಲಿ ಹೆಸರು ಬಂದು ಕಾಲೇಜ್ ಬಂದಿದೆ, ಹಾಗಾದ್ರೆ ನಾವು ನೆಕ್ಸ್ಟ್ ರೌಂಡ್ ಹೋಗ್ತೀವಿ ಕಾಲೇಜ್ ಬೇಡ ಅಂತಕ್ಕಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿದ್ರೆ ಮಾತ್ರ ಹೋಗ್ಬೋದಾಗಿರುತ್ತೆ. ಇವಾಗ ನಿಮಗೆ ಸ್ಲಿಪ್ ತಗೊಂಡಿದ್ರ ನೀವು ನೆಕ್ಸ್ಟ್ ರೌಂಡ್ ಹೋಗ್ಬೋದಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳು. ಅಡ್ಮಿಷನ್ ಸ್ಲಿಪ್ ತಗೊಂಡಿದ್ರೆ ನೆಕ್ಸ್ಟ್ ರೌಂಡ್ ಹೋಗ್ಬೋದಾ, ಸೆಲೆಕ್ಟ್ ಮಾಡಿಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ. ಅಥವಾ ಕಳೆದ ರೌಂಡಲ್ಲಿ ನಿಮಗೆ ಸ್ಟಾರ್ ಬಂದು ಈ ರೌಂಡಲ್ಲಿ ಸೀಟ್ ಸಿಕ್ಕಿದ್ರೆ ನೀವು ಹೋಗ್ಲಿಕ್ಕೆ ಬರಲ್ಲ, ಅಥವಾ 2 ಬಾರಿ ಕಾಲೇಜ್ ಸಿಕ್ಕಿದ್ರೆ ನೀವು ಹೋಗ್ಲಿಕ್ಕೆ ಬರಲ್ಲ, 2 ಬಾರಿ ಸ್ಟಾರ್ ಬಂದಿದೆ ನೀವು ಹೋಗ್ಲಿಕ್ಕೆ ಬರಲ್ಲ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸದ್ಯಕ್ಕಿರುವಂತಹ ಮಾಹಿತಿ ನಿಮಗೆ ತಿಳಿಸೋದೇನೆಂದ್ರೆ, ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಒಂದು ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅಂತ ಅಪ್ಡೇಟ್ ಅಂತೂ ಕೊಟ್ಟಿಲ್ಲ. ಸೀಟ್ ಮೆಟ್ರಿಕ್ಸ್ ಅಂತೂ ಬಂದಿಲ್ಲ, ಅದಂತೂ ಕನ್ಫರ್ಮ್ ಮಾಡಿ ಇಟ್ಕೊಳ್ಳಿ. ಯಾರು ಸೀಟ್ ಮೆಟ್ರಿಕ್ಸ್ ವೆಯ್ಟ್ ಮಾಡ್ತಿರಲ್ಲ, ನಮ್ದು ಬರ್ತಾ ಇಲ್ಲ ಅಥವಾ ಏನು ಬಂದಿದೆ ಏನು ಎತ್ತಾ ಸೆಂಡ್ ಮಾಡಿ ಅಂತೆಲ್ಲ ಕೇಳ್ತೀರಿ. ಸೀಟ್ ಮೆಟ್ರಿಕ್ಸ್ ಅಂತೂ ಇನ್ನೂ ಪ್ರಕಟ ಆಗಿಲ್ಲ, ನಂತರ ಅದ್ರ ಆಪ್ಷನ್ ಎಂಟ್ರಿ ಕೂಡ ಇನ್ನೂ ಶುರು ಆಗಿಲ್ಲ. ವಿಸ್ತರಣೆ ಆಗುತ್ತೆ ಇಲ್ವಾ ಅಂತಂದ್ರೆ ವಿಸ್ತರಣೆ ಆಗುವ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ ಒಂದು ಇಲಾಖೆ ಕಡೆಯಿಂದ ಅಥವಾ ಈ ಒಂದು ಗೌರ್ಮೆಂಟ್ ನ ಕಡೆಯಿಂದ ಹಾಲಿಡೇ ಡಿಕ್ಲೇರ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಕೊನೆ ದಿನಾಂಕ ತನಕ ವೆಯ್ಟ್ ಮಾಡ್ತಿರ್ತಾರೆ. ಕೊನೆ ದಿನಾಂಕ ಕೊಟ್ಮೇಲೆ ಕೊನೆ ದಿನಾಂಕನೂ ಕೂಡ ವಿದ್ಯಾರ್ಥಿಗಳಿಗೆ ಕೊಡಬೇಕಿರುತ್ತೆ. ಆ ಕೊನೆ ದಿನಾಂಕ ಸಮಸ್ಯೆ ಆಗಿರೋದ್ರಿಂದ ಈ ಒಂದು ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಆಗುವ ಸಾಧ್ಯತೆ ಬಹುತೇಕವಾಗಿದೆ ಅಂತ ಹೇಳ್ಬೋದು. ಸೋಮವಾರ ಅಥವಾ ಮಂಗಳವಾರ ದಿನಾಂಕ ಕೊಡುವ ಸಾಧ್ಯತೆ ಇರುತ್ತೆ ಅವಕಾಶನ ವಿದ್ಯಾರ್ಥಿಗಳಿಗೆ. ಏನೇ ಇದ್ರೂ ಕೂಡ ಸೋಮವಾರನೇ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಬರುವ ಸಾಧ್ಯತೆಗಳು ಇರುವಂತದ್ದು ಇಲಾಖೆ ಕಡೆಯಿಂದ. ಯಾಕಂದ್ರೆ ಅವತ್ತು ಒಂದು ಆಫೀಸಲ್ಲಿ ಓಪನ್ ಮಾಡಿ ಒಂದು ಮತ್ತೊಂದಿಲ್ಲ ಒಂದು ಮಾಹಿತಿನ ಇಲಾಖೆ ಕಡೆಯಿಂದ ಪ್ರಕಟ ಮಾಡುವ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸುದ್ದಿ ಇನ್ನ ಬಂದಿಲ್ಲ. ಬಂದಂತ ಪಕ್ಷದಲ್ಲಿ ಶೀಘ್ರವಾಗಿ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮಾಹಿತಿ ಎಂದು ವಿಡಿಯೋ ಶೇರ್ ಮಾಡಿ. ಮತ್ತೆ ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿದ್ರು ಅಂತ ಏನು ಕೇಳ್ತಿರಲ್ಲ ವಿದ್ಯಾರ್ಥಿಗಳಿಗೆ, ಅದ್ರ ಬಗ್ಗೆ ತಿಳಿಸುವಂತಾದ್ರೆ ಹಿಂದೆ ಕೊಟ್ಟಂತ ಮಾಹಿತಿ ಏನಂದ್ರೆ ವಿದ್ಯಾರ್ಥಿಗಳಿಗೆ ಕೊನೆ ದಿನಾಂಕದ ವರೆಗೆ ಕಾಯಿದೆ. ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವ್ರು ಮಾಹಿತಿನ ಕೊಟ್ಟಿದ್ರು. ಕೊನೆ ದಿನಾಂಕದ ತನಕ ವಿದ್ಯಾರ್ಥಿಗಳು ಕಾಯಿದೆ, ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೊಳ್ಳಿ ಅಂತೆಲ್ಲ ಮಾಹಿತಿನ ಕೊಟ್ಟರು. ಸರ್ವರ್ ಸಮಸ್ಯೆ ಏನಾದರೂ ಆದ್ರೆ ವಿದ್ಯಾರ್ಥಿಗಳಿಗೆ ಅಥವಾ ಈ ತರ ಏನಾದರೂ ಬೇರೆ ಬೇರೆ ಸಮಸ್ಯೆಗಳಾದಂಥ ಪಕ್ಷದಲ್ಲಿ ಇಲಾಖೆ ಜವಾಬ್ದಾರಿ ಆಗಿರೋದಿಲ್ಲ, ವಿದ್ಯಾರ್ಥಿಗಳೇ ಅಥವಾ ಅಭ್ಯರ್ಥಿಗಳೇ ಜವಾಬ್ದಾರಿ ಅಂತ ಮಾಹಿತಿನ ಕೊಟ್ಟಿದ್ರು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ 27ನೇ ತಾರೀಕು ತನಕ ಕಾದಿದ್ದಾರೆ ಕೆಲ ವಿದ್ಯಾರ್ಥಿಗಳು. ಅವ್ರಿಗೆ 23ರಿಂದ 27ನೇ ತಾರೀಕು ಅಂತ ಅವಕಾಶ ಕೊಟ್ಟಾಗ 23, 24 ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕಾಗಿತ್ತು. ಅಡ್ಮಿಷನ್ ಸ್ಲಿಪ್ ತಗೊಂಡು ಅಡ್ಮಿಷನ್ ಆಗಬೇಕಿತ್ತು. ಆ ವಿದ್ಯಾರ್ಥಿಗಳು ಕೊನೆ ದಿನಾಂಕ ತನಕ ಕಾದಿರೋದ್ರಿಂದನೇ ಇಲ್ಲಿ ಸಮಸ್ಯೆ ಆಗ್ತಿರೋದು ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಇಲಾಖೆ ಕಡೆಯಿಂದ ಮೊದಲೇ ಮಾಹಿತಿನ ಕೊಟ್ಟಿರುವಂತದ್ದು ಎಲ್ಲಾ ಸಂದರ್ಭಕ್ಕೂ ಕೂಡ ಕೊನೆ ದಿನಾಂಕ ತನಕ ಕಾಯಬೇಡಿ ಅಂತಾರೆ. ಬಹುತೇಕ ವಿದ್ಯಾರ್ಥಿಗಳಿಗೆ ಒಂದು ಫೀಸ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅವ್ರು ಯೋಚನೆ ಮಾಡೋದಾಗಿರ್ಬೋದು, ಈ ತರ ಕಾರಣಕ್ಕೆ ಒಂದು ಕಾಲೇಜ್ ಸೇರ್ಕೊಳ್ಳಬೇಡ ಈ ತರ ಎಲ್ಲ ಯೋಚನೆ ಮಾಡಿ ಫ್ಯಾಮಿಲಿ ಹತ್ರ ಮಾತಾಡಿ ಬೇರೆ ಬೇರೆ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಡಿಲೇ ಮಾಡಿರ್ತಾರೆ. ಒಟ್ಟಿನಲ್ಲಿ ಕೊನೆ ದಿನಾಂಕ ತನಕ ಕಾಯಬೇಡಿ ಅಂತ ಇಲಾಖೆಯಿಂದ ಮಾಹಿತಿನ ಕೊಟ್ಟಿದ್ರು. ಈಗ ಕಾದ್ ನೋಡ್ಬೇಕಷ್ಟೇ ವಿಸ್ತರಣೆ ಆಗುತ್ತಾ ಇಲ್ವಾ ಅಂತ. ಅದ್ರ ಬಗ್ಗೆ ಹೆಚ್ಚಿಗೆ ಸುದ್ದಿ ಬಂದಾಗ ನಿಮ್ಗೆ ಮಾಹಿತಿನ ಹಂಚ್ಕೋತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.